ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಪ್ರಮುಖವಾಗಿ ಇದೀಗ ಕರ್ನಾಟಕ ರಾಜ್ಯ ಆಗಿರ್ಬೋದು ಭಾರತದಾದ್ಯಂತ ಆಗಿರ್ಬೋದು ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ಎಕ್ಸಾಮ್ ನಡೆದಿರುವಂಥದ್ದಾಗಿರುವಂಥದ್ದು ಸೆಂಟ್ರಲ್ ಲೆವೆಲಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ನ ಕಡೆಯಿಂದ ಒಂದು ಎಕ್ಸಾಮನ್ನು ಒಂದು ಫೆಬ್ರವರಿ ತಿಂಗಳ 7ನೇ ತಾರೀಕು ಮತ್ತು 8ನೇ ತಾರೀಕಿನಂದು ನಿಗದಿತ ವೇಳಾಪಟ್ಟಿಯ ಪ್ರಕಾರದಲ್ಲಿ 2 ದಿನಗಳ ಕಾಲ ಈ ಒಂದು ಪರೀಕ್ಷೆಯನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಮೊದಲನೇದಾಗಿ ಇವಾಗ ಪರೀಕ್ಷೆ ಅಂತ ಮುಕ್ತಾಯ ಆಗಿದ್ದು ಅಭ್ಯರ್ಥಿಗಳೆಲ್ಲರೂ ಕೂಡ ಒಂದು ಕೀ ಆನ್ಸರ್ಗಳು ಯಾವಾಗ ಬಿಡುಗಡೆ ಆಗುತ್ತೆ, ಯಾಕಂದರೆ ರಿಸಲ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಸಾಮಾನ್ಯವಾಗಿ ವೆಯ್ಟ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ರಿಸಲ್ಟ್ಗೆ ಮೊದಲು ಸಾಮಾನ್ಯವಾಗಿ ಒಂದು ಪರೀಕ್ಷೆಗಳಾದ ನಂತರದಲ್ಲಿ ಕೀ ಉತ್ತರಗಳು ಅಂತ ಪ್ರಕಟ ಅಂತ ಆಗಿರುತ್ತೆ. ಅದಾದ ನಂತರದಲ್ಲಿ ಸಾಮಾನ್ಯವಾಗಿ ಅಭ್ಯರ್ಥಿಗಳಿಗೆ ಅರ್ಥ ಆಗುತ್ತೆ ಎಷ್ಟು ಅವರಿಗೆ ಮಾರ್ಕ್ಸ್ಗಳು ನಿಗದಿ ಆಗ್ತಾ ಇದ್ದಾವೆ, ಸೊ ಎಷ್ಟು ಸ್ಕೋರ್ಗಳು ನಿಗದಿ ಆಗ್ತಿದ್ದಾವೆ, ಸೊ ಈ ಪ್ರಕಾರದಲ್ಲಿ ಅವ್ರದ್ದು ಕ್ಲಿಯರ್ ಆಗುತ್ತಾ, ಕ್ವಾಲಿಫೈಡ್ ಆಗುತ್ತೆ ಏನು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ಇಟ್ಕೊಂಡಿದ್ದಾರೆ, ಯಾವಾಗ ರಿಲೀಸ್ ಆಗುತ್ತೆ, ಇನ್ನು ಯಾಕೆ ರಿಲೀಸ್ ಮಾಡಿಲ್ಲ. ನಂತರದಲ್ಲಿ ಒಂದು ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಕೂಡ ವೈರಲ್ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಿಟೆಟ್ಗೆ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ವಿಡಿಯೋ ನೋಡ್ತಿರುವಂಥರು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಉಚಿತ ಆಗಿರುತ್ತೆ, ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ ಕನ್ನಡದಲ್ಲಿ ಮಾಹಿತಿನ ಸಿಟೆಟ್ಗೆ ಸಂಬಂಧಪಟ್ಟಂತೆ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ಲಿ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ, ಉಚಿತವಾಗಿ ಒಂದು ಮಾಹಿತಿನೆಲ್ಲ ಪಡ್ಕೊತಾ ಇರಬಹುದಾಗಿರುತ್ತೆ ಅಂತ ಕೂಡ ಮಾಹಿತಿನ ತಿಳಿಸ್ತಾ ಒಂದಾಗಿ ಕ್ಲಿಯರ್ ಆಗಿ ಮಾಹಿತಿನ ತಿಳ್ಕೊತಾ ಹೋಗಿದ್ದಾರೆ. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮೊದಲನೇದಾಗಿ ಒಂದು ಕೀ ಆನ್ಸರ್ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ, ಆನಂತರದಲ್ಲಿ ಅಬ್ಜೆಕ್ಷನ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆಯಲ್ಲ, ಸೊ ಇದಕ್ಕೆ ಎಕ್ಸಾಮ್ಗೆ ಒಂದು ಕೀ ಆನ್ಸರ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತೆಲ್ಲ ವೆಯ್ಟ್ ಮಾಡ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಳ್ಳೋದಾದರೆ ಒಂದು ಅಫಿಷಿಯಲ್ ಒಂದು ಕೀ ಆನ್ಸರ್ಗಳ ಪ್ರಕಾರದಲ್ಲಿ ಎಕ್ಸಾಮ್ಗಳ ಆದಂಥ ನಂತರದಲ್ಲಿ ಆಲ್ಮೋಸ್ಟ್ 15 ದಿನದ ನಂತರ ಅಥವಾ 20 ದಿನದ ನಂತರದಲ್ಲಿ ಒಂದು ಕೀ ಆನ್ಸರ್ಗಳು ಪ್ರಕಟ ಆಗಿರೋದಾಗಿರುತ್ತೆ. ಸಾಮಾನ್ಯವಾಗಿ ಇಲ್ಲಿ ಗಮನಿಸಬಹುದಾಗಿರುತ್ತೆ ನಾವೀಗ 2025ರಲ್ಲಿ ಏನು ಎಕ್ಸಾಮ್ ಆಗಿತ್ತಲ್ಲ 2024-25ರಲ್ಲಿ, ಸೊ ಈ ಒಂದು ಎಕ್ಸಾಮ್ ನೋಡಬಹುದಾಗಿರುತ್ತೆ. ಎಕ್ಸಾಮ್ ಡೇಟ್ ಇಲ್ಲಿ 2024ರಲ್ಲಿ ಎಕ್ಸಾಮ್ ಆಗಿತ್ತು ಡಿಸೆಂಬರ್ 14ರಂದು. ಜನವರಿ 8, 2025ಕ್ಕೆ ಕೀ ಆನ್ಸರ್ ಪ್ರಕಟ ಆಗಿತ್ತು. ಆಲ್ಮೋಸ್ಟ್ ಅಭ್ಯರ್ಥಿಗಳಲ್ಲಿ ಗಮನಿಸಬಹುದಾಗಿರುತ್ತೆ ಪರೀಕ್ಷೆ ಆದಂತಹ 24 ದಿನ ಅಥವಾ 20 ದಿನಗಳ ನಂತರದಲ್ಲಿ ಒಂದು ಆನ್ಸರ್ ಕೀ ಆನ್ಸರ್ಗಳಂತಕ್ಕಂಥದ್ದು ಬಿಡುಗಡೆ ಆಗಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅಂದರೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಪರೀಕ್ಷೆ ಆದಂಥ ಇನ್ನೊಂದು ಸಾಮಾನ್ಯವಾಗಿ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಅಂತಂದರೆ ಇನ್ನೊಂದು ಕ್ಲಿಕ್ ಮಾಡಿ ನೋಡ್ತೀನಿ ನಿಮಗೆ ಅಲ್ಲಿ ಕೂಡ ಗಮನಿಸಬಹುದಾಗಿರುತ್ತೆ. ಇದು ಕೂಡ ಜುಲೈ 7, 2024ರಂದು ಎಕ್ಸಾಮ್ ಆಗಿದ್ದು ಜುಲೈ 29, 2024 ಅಂದರೆ ಸಾಮಾನ್ಯವಾಗಿ 22 ದಿನಗಳ ಒಂದು ಸಮಯನ ತಗೊಂಡಿರುವಂಥದ್ದಾಗಿರುತ್ತೆ. ಅಂದರೆ ಸಾಮಾನ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಪರೀಕ್ಷೆ ಆದಂತಹ ಒಂದು 20 ದಿನಗಳ ನಂತರದಲ್ಲಿ ಒಂದು ಕೀ ಆನ್ಸರನ್ನು ಒಂದು CBSE ಕಡೆಯಿಂದ ಪ್ರಕಟ ಮಾಡ್ತಾರೆ. ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಡೆಯಿಂದ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಇವಾಗ ಸಾಮಾನ್ಯವಾಗಿ ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿರುವಂಥದ್ದಾಗಿರುತ್ತೆ. ಇವಾಗ ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂತೆ ಸುದ್ದಿ ಇರುವಂಥದ್ದಾಗಿರುತ್ತೆ. ಅದನ್ನು ಕೂಡ ಸ್ಕ್ರೀನ್ ಮುಖಾಂತರ ಏನು ಗಮನಿಸ್ತಾ ಇದ್ದೀರಲ್ಲ ಈಗ ಅಭ್ಯರ್ಥಿಗಳು, ಪ್ರಮುಖವಾಗಿ ಅಭ್ಯರ್ಥಿಗಳು ಒಂದು ಅಬ್ಜೆಕ್ಷನ್ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸುವಂತಾರೆ. ಅಬ್ಜೆಕ್ಷನ್ ಹಾಕ್ಲಿಕ್ಕೂ ಕೂಡ ಒಂದು ಅವಕಾಶನ ಕೊಟ್ಟಿರ್ತಾರೆ, ಒಂದು ಅವಕಾಶನ ಕೂಡ ಕೊಟ್ಟಿರ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಒಂದು CBSE ಕಡೆಯಿಂದ ಒಂದು ಅಬ್ಜೆಕ್ಷನ್ ಇರುತ್ತಲ್ಲ ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಒಂದು 2 ಮಾದರಿಯಲ್ಲಿ ಅಭ್ಯರ್ಥಿಗಳಿಗೆ ಅಂದರೆ 2 ರೀತಿಯಲ್ಲಿ ಕ್ಯಾನ್ಸರ್ ಪ್ರಕಟ ಮಾಡ್ತಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ತಾತ್ಕಾಲಿಕ ಅಥವಾ ಟೆಂಟೇಟಿವ್ ಅಂತ ರಿಲೀಸ್ ಮಾಡಿರ್ತಾರೆ, ನಂತರದಲ್ಲಿ ಫೈನಲ್ ಕ್ಯಾನ್ಸರ್ ಅಂತಕ್ಕಂಥದ್ದು ಪ್ರಕಟ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ತಾತ್ಕಾಲಿಕ ಕ್ಯಾನ್ಸರ್ಗಳೇನಿರುತ್ತಲ್ಲ ಅಭ್ಯರ್ಥಿಗಳಿಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ, ಆಕ್ಷೇಪಣೆ ಸಲ್ಲಿಸಲಿಕ್ಕೆ. ಅದೇನಾದರೂ ಆನ್ಸರ್ ಸರಿ ಇಲ್ಲ ಹಾಗೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಏನೋ ಮತ್ತೊಂದೆಲ್ಲ ಸಬ್ಮಿಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ, ಲಿಂಕ್ ಕೂಡ ಕೊಟ್ಟಿರ್ತಾರೆ, ಅಲ್ಲಿ ಅಬ್ಜೆಕ್ಷನ್ ಸಲ್ಲಿಸಬಹುದಾಗಿರುತ್ತೆ. ಪ್ರತಿ ಪ್ರಶ್ನೆಗೆ ಪ್ರತಿ ಆನ್ಸರ್ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ 1,000 ರೂಪಾಯಿ ನಿಗದಿಯಾಗಿರುತ್ತೆ ಅಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇರೋದಾಗಿರುತ್ತೆ. ಅಂದರೆ ಒಂದು ಕ್ವಶನ್ಗೆ ಅಥವಾ ಒಂದು ಆನ್ಸರ್ಗೆ ನೀವು ಅಬ್ಜೆಕ್ಷನ್ ಹಾಕಬೇಕು ಅಂದರೆ 1,000 ಅದು ಇಟ್ಟಿರುವಂಥದ್ದಾಗಿರುತ್ತೆ ಅಂತ ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂತೆ ಈ ಥರ ಒಂದು ಅಫಿಷಿಯಲ್ ಕ್ಯಾನ್ಸರ್ಗಳ ಪ್ರಕಟ ಆದಾಗ ಅಥವಾ ಒಂದು ಟೆಂಟೇಟಿವ್ ಕ್ಯಾನ್ಸರ್ಗಳ ಪ್ರಕಟ ಆದಾಗಲೂ ಮಾಹಿತಿನ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ಮಾಹಿತಿನ ಕೊಡ್ತೇವೆ. ಸದ್ಯಕ್ಕಿರುವಂಥ ಮಾಹಿತಿಗಳ ಜೊತೆ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್